ನಮಸ್ಕಾರ ಸ್ನೇಹಿತರೆ, ನೀಟ್ 2025 ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಭಾಳಷ್ಟು ದಿನಗಳಾಯಿತು ನೀಟಿಗೆ ಸಂಬಂಧಪಟ್ಟಾಗಿ ಯಾವುದೇ ಥರನಾದಾಗಿ ಅಪ್ಡೇಟ್ ಮಾಡಲಿಕ್ಕಾಗಲ್ಲ. ಯಾಕಂತಂದರೆ ನಿಮಗೆ ಯಾವುದೇ ರೀತಿಯಾಗಿ ಅಪ್ಡೇಟ್ಸ್ ಕೊಡೋಕೆ ಬಂದಿಲ್ಲ. ಸರಿ, ಈಗ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ, ಯಾವಾಗ ಬರುತ್ತೆ ನೀಟ್ ರಿಸಲ್ಟ್ ಅಂತಂದು. ಓಕೆ, ನಿಮಗೆ ಗೊತ್ತಿರಬೇಕು, ಒಂದು ಆಲ್ ಇಂಡಿಯಾ ಕೋಟಾದಲ್ಲಿ ಬರುವಂತಹ ನೀಟ್ ರಿಸಲ್ಟಲ್ಲೇ ರ್ಯಾಂಕ್ ಅನೌನ್ಸ್ಮೆಂಟ್ ಆಗುತ್ತದೆ. ಅದು ಬಂತಂತಂದರೆ ನಿಮಗೆ ಎಲ್ಲನೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ, ಕೆದಲ್ಲಿ ನೀಟ್ ಮತ್ತು KCET ಮೂರು ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ ಎಟ್ ಎ ಟೈಮು. ಸೊ ಹಂಗಾಗಿ ರಿಸಲ್ಟ್ ಬರಬೇಕು. ಈಗ ಆಳೆ ಗೊತ್ತಿರುವ ಹಾಗೆ ಮದ್ರಾಸ್ ಮತ್ತು ಮಧ್ಯಪ್ರದೇಶದಲ್ಲಿ ನಡೀತಕ್ಕಂಥ ಕೋರ್ಟ್ ಕೇಸ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ, ಹೈರಿಂಗ್ ಇದೆ ಅಲ್ವಾ. ಸೊ ಹಂಗಾಗಿ ಅದೊಂದು ಕೇಸ್ ಇಟ್ಕೊಂಡಿರ್ಬೋದು. ಗೊತ್ತಿರುವಾಗೆ ರಿಸಲ್ಟ್ ಡೇಟ್ ಹೇಳಿದ್ದಾರೆ, ಈಗ ಅಫಿಷಿಯಲ್ ಅನೌನ್ಸ್ಮೆಂಟ್ 14ನೇ ತಾರೀಕು ಅಂತ ಆಗಿದೆ. ಬಟ್ 14ನೇ ತಾರೀಕಿಗೆ ಬರ್ತಂತ ಕೋರಬೇಡಿ ನೀವು, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ 14ಕ್ಕೆ ಬರುತ್ತೆ ಅಂತ ಕೂತ್ರೆ ಕೆಲವೊಂದು ಟೈಮ್ ಲೇಟು ಆಗ್ಬೋದು. ಅಂದರೆ ಮೇ ಬಿ ನಮಗೆ ಅಂದರೆ 14 ಅಂದರೆ ನಾಳೆ ಸ್ಯಾಟರ್ಡೆ ಅಲ್ವಾ. ಸೊ ಹಂಗಾಗಿ ಮೇ ಬಿ ನಮಗೆ ಪ್ರಕಾರ ನಾಳೆನೂ ಬರ್ಬೋದು, ಬರಲ್ಲ ಅಂತಲ್ಲ, ಮೇ ಬಿ ಸಂಡೇನೂ ಕೂಡ ಬರೋ ಚಾನ್ಸಸ್ ಇದೆ. ಸೊ ಹಂಗಾಗಿ ಇದೇ ವಾರದಲ್ಲಿ ಅಂದರೆ ನಾಳೆ ಬರ್ಬೋದು, ಇತ್ತು ನಾಳೆದಾದ್ರೂ ನಿಮ್ಮ ರಿಸಲ್ಟ್ ಆಲ್ಮೋಸ್ಟ್ ಬರ್ತದೆ. ಸೊ ಇದ್ರ ತಕ್ಕನಂಗೆ ನಾಳೆ ಕೂಡ ನಿಮ್ಗೆ ಗೊತ್ತಿರುವಾಗೆ ಎಂಟಿದವ್ರು ಏನು ಮಾಡಿದಾರೆ ಅಂತಂದರೆ ಅಂದರೆ ಪ್ರೊವಿಷನಲ್ ಆನ್ಸರ್ ಕೀ ಫಾರ್ ನೀಟ್ UG 2025 ಅಂತಲೇ ಪ್ರೊವಿಷನಲ್ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಟೈಮ್ ಚೆಕ್ ಮಾಡ್ಕೊರಿ ನೋಡಿ, ನಿಮ್ಮ ಒಂದು ರ್ಯಾಂಕ್ ಮೇಲೆ ನಿಮ್ಗೆ ಡಿಸೈಡ್ ಆಗ್ತದೆ. ಸೊ ಸಡನ್ನಾಗಿ ಯಾವುದೇ ರೀತಿ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಇವಾಗ ರಿಸಲ್ಟ್ ಬಂದಾದ ತಕ್ಷಣ ಏನು ಮಾಡಿ, ಕೆಲವೊಂದಿಷ್ಟು ಹುಡುಗರು ಮತ್ತೆ ಲಾಂಗ್ ಟರ್ಮ್ ಹೋಗೋರಿರ್ತಾರೆ. ಸೊ ಹಂಗಾಗಿ ಅಂದ್ರೆ ರೆಡಿ ಮಾಡ್ಕೊಳ್ಳೋರ್ತಾರೆ, ಹೋಗಿ ಬೆಟರ್ ಯಾರಾದರೂ ಒಂದು ವರ್ಷ ನಾನು ಚೆನ್ನಾಗಿ ಓದ್ತೀನಿ ಅಂತಂದರೆ ಓದ್ಕೊಳ್ಳಿ. ಬಟ್ ಈಗಿರುವ ಸ್ವಲ್ಪ ಯಾರಾದರೂ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿತ್ತಂತಂದರೆ ಅಂದರೆ ರ್ಯಾಂಕ್ ಯಾರದೆಲ್ಲ ಚೆನ್ನಾಗಿ ಬಂದಿದೆ, ಸೊ ಹಂಗಾಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಆರಾಮ್ಸಾಗಿ ಸೀಟ್ ಸಿಗ್ತಾ ಇರ್ತದೆ. ಸೊ ಇಲ್ಲಪ್ಪ ಅಂತಂದರೆ ಇನ್ನೂ ಕೂಡ ಚೆನ್ನಾಗಿ ರ್ಯಾಂಕ್ ಬಂದಿರ್ತಾರೆ ಕೆಲವೊಂದಿಷ್ಟು ಹುಡುಗರು, ಆಲ್ ಇಂಡಿಯಾ ಕೋಟಾದಲ್ಲಿ ಬರುವಂಥ ಸ್ಟೂಡೆಂಟ್ಸ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ ನೀಟ್ ಸ್ಟೂಡೆಂಟ್ಸು ನಮ್ಮ ಕರ್ನಾಟಕದ ಮೆಡಿಕಲ್ ಕಾಲೇಜಸ್ ತೊಗೊಳಂಗಿತ್ತಂದರೆ ಇಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲ ನಾನು ಯಾಕೋ ನನಗೆ ಆಗ್ತಿಲ್ಲ ಇದು ಕೆಲಸ ಅಂದರೆ ನನ್ನಿಂದ ಆಗ್ತಿಲ್ಲ, ಭಾಳಷ್ಟು ಒತ್ತಡ ಆಗ್ತಿದೆ ಅಂತಂದರೆ ನೀವು KCETಲಿ ಕೋರ್ಸಸ್ಗಳಿದ್ದಾವೆ, ಅಲ್ಲಾದರೂ ತೊಗೊಳಕ್ಕಿದ್ರೆ ತೊಗೊಳ್ಳಿ. ಬಟ್ ನೀಟ್ ರಿಸಲ್ಟ್ಗೆ ತಕ್ಕನಂಗೆ ನಿಮ್ಮ ಅಪ್ಡೇಟು ಮೇ ಬಿ ಹೇಳ್ದಂಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ನಾಳೆ ಅಂದರೆ 14ನೇ ತಾರೀಕು ಅಂತ ಹೇಳಿದ್ದಾರೆ. ನಾಳೆ ಬರೆದಿದ್ರು ಕೂಡ ಗಾಬರಿ ಆಗಬೇಡಿ, ಯಾಕಂತಂದರೆ ಕೆಲವೊಂದು ಟೈಮ್ ಆಗ್ತಾ ಇರ್ತದೆ ಈ ಥರ. ಸ್ವಲ್ಪ ಯಾಕಂದರೆ ಹೈರಿಂಗ್ ಇದೆ, ಸೊ ಹಂಗಾಗಿ ಹಿಡ್ಕೊಂಡು ನಿಂದಿರ್ತಾರೆ ಕೆಲವೊಂದು ಟೈಮ್ ರಿಸಲ್ಟ್ನ. ಬಟ್ 15ನೇ ತಾರೀಕು ಅಂತೂ ಬರೋ ಚಾನ್ಸಸ್ ಜಾಸ್ತಿ ಇದೆ. 14-15 ಬರದೇ ಹೋದರೂ ಕೂಡ ಸ್ವಲ್ಪ ಗಾಬರಿ ಆಗಬೇಡಿ, ಯಾಕಂದರೆ ಇದು ವರ್ಷನೂ ಕೂಡ ಹಾಗೆ ಯಾಕಂದರೆ ಒಂದೇ ಒಂದು ಸ್ಟೂಡೆಂಟ್ಸು ಕೂಡ ಮೋಸ ಆದರೆ ನಿಮಗೆ ಗೊತ್ತಿರುವಾಗ ನೋಡಿ ಇಷ್ಟೆಲ್ಲ ಕೋರ್ಟ್ ಕೆಲಸ ಹೋಗುತ್ತೆ. ಅಂದರೆ ಕರೆಂಟ್ ಇದೆ, ಸ್ವಲ್ಪ ಡಿಮ್ ಇರೋ ಕಾರಣ ಬರೆದಿದ್ದಕ್ಕೆ ಇಷ್ಟೊಂದೆಲ್ಲ ನಡೀತದೆ ಅಂತಂದರೆ, ಇನ್ನು ಅಪ್ಪಿತಪ್ಪಿ ಏನಾದರೂ ರಿಸಲ್ಟಲ್ಲಿ ಏನಾದರೂ ವೇರಿಯೇಷನ್ ಅಂತಂದರೆ ದೊಡ್ಡ ಮಟ್ಟಿಗೆ ಆಗ್ತದೆ. ಹೋದ ವರ್ಷನೂ ಕೂಡ ಆಗಿದ್ದಿದೆ. ಅಂದರೆ ಇದು ಜಸ್ಟ್ ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟವ್ರು ಕೂಡ ಹೋಗ್ಬಿಟ್ಟು ಏನಪ್ಪ ಅಂತಂದರೆ ಭಾಳಷ್ಟು ಹೈರಿಂಗ್ಸ್ ಆಯಿತು. ಅಂದರೆ 1 ಡೇ ಅಥವಾ 4 ದಿನ ಬಿಟ್ಟು ಮತ್ತೆ ಒಂದು ಹೈರಿಂಗು, ಮತ್ತೆ 4 ದಿನ ಬಿಟ್ಟು ಮತ್ತೆ ಒಂದು ಹೈರಿಂಗ್, ಈ ರೀತಿ ಎಲ್ಲ ನಡೀತಾ 2 ತಿಂಗಳ ಕೋರ್ಟ್ ಕೇಸ್ ನಡೀತು. ಸೊ ಹಂಗಾಗಿ ಆ ರೀತಿ ಆಗಬಾರ್ದು, ಯಾಕಂದರೆ ಸ್ಟೂಡೆಂಟ್ಸ್ ಭಾಳ ಈಗಾಗಲೇ ಟೈಮ್ ಬೇಜಾನಾಗಿದೆ. ಸೊ ಹಂಗಾಗಿ ಆಲ್ಮೋಸ್ಟ್ ಬೇಗನೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ ಅಂತ ಕೂಡ ನಮಗೂ ಕೂಡ ಇದೆ. ಓಕೆ, ಯಾಕಂದರೆ ಕೌನ್ಸಿಲಿಂಗ್ ಬೇಗ ಸ್ಟಾರ್ಟ್ ಆದಂದರೆ ಬೇಗ ಎಲ್ಲನೂ ಕೂಡ ಮುಗಿತದೆ, ಅಡ್ಮಿಷನ್ ಕೂಡ ಆಗ್ತದೆ. ಅಂದರೆ ಭಾಳ ಇನ್ನೂ ಕೂಡ ಅಂದರೆ ಇವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆದರೂ ಕೂಡ ಇನ್ನು ಮಿನಿಮಮ್ 2 to 3 ಮಂತ್ಸ್ ಬೇಕಾಗ್ತದೆ ಎಲ್ಲನೂ ಕೂಡ ಮುಗಿಯೋಕ್ಕೆ. ಸೊ ಹಂಗಾಗಿ ಆದಷ್ಟು ಬೇಗ ಆಗಲಿ, ಎಂಟಿದವ್ರು ಆದಷ್ಟು ರಿಸಲ್ಟ್ ಬಿಡಲಿ ಬೇಗನೆ. ಸೊ ಸಾಧ್ಯ ಆದರೆ ನಾಳೆ ಬಿಟ್ಟರು ಕೂಡ ಬೆಟರ್. ಬಟ್ ಆ ಒಂದು ಸ್ಟೂಡೆಂಟ್ಸ್ ಯಾರ್ದಲ್ಲಿ 75 ಸ್ಟೂಡೆಂಟ್ಸ್ ಹಿಡ್ಕೊಂಡಿದ್ದಾರೋ ಅವ್ರಿಗೊಂದು ಏನಾದರೂ ಒಂದು ಮಾಡಿಬಿಟ್ಟೇ ಬಿಡ್ತಾರೆ. ಎಲ್ಲರೂ ಕೂಡ ಅವರು ಕೂಡ ಮೋಸ ಮಾಡೋಕ್ಕಂತೂ ಬರೋಲ್ಲ, ಅದೊಂದು ತಲೆಯಲ್ಲಿ ಇಟ್ಕೊಂಬಿಡಿ. ಸರಿ, ಏನಾದರೂ ಅಪ್ಡೇಟ್ ಬಂತಂದರೆ ಅಂದರೆ ಅಫಿಷಿಯಲ್ ಅಂತ ನಾಳೆ ಇದೆ, ನೋಡೋಣ ಏನಾದರೂ ಚಾನ್ಸಸ್ ಅಂತಂದರೆ ಹೇಳ್ತೀನಿ. ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ಆ್ಯಂಡ್ ಚಾನಲ್ಗೆ ಯಾರಾದರೂ ಹೊಸದಾಗಿತ್ತಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಕೌನ್ಸಿಲಿಂಗ್ ಎಲ್ಲನೂ ಕೂಡ ಹೇಳ್ತಾ ಇರ್ತೀವಿ. ಅಂದರೆ ನಮ್ಮ ಕನ್ನಡದಲ್ಲೇ ನೀಟ್ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ನಿಮಗೆ ಕೌನ್ಸಿಲಿಂಗ್ ಹೇಳ್ತಾ ಇರ್ತೀವಿ. ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿರಿ, ನೋಟಿಫಿಕೇಶನ್ ಆನ್ ಇಟ್ಕೊಂಡಿರಿ. ಓಕೆ, ಬಾಯ್.